Namaskara, welcome back to my YouTube channel Vishu Kannada Vlogs. ಆ್ಯಕ್ಚುಲಿ ಒಂದು ಸಜೆಷನ್ನು, ವೆಜಿಟೇರಿಯನ್ಸ್ ಪ್ಲೀಸ್ ಈ ವಿಡಿಯೋ ನೋಡಬೇಡಿ, ಬಿಕಾಸ್ ನಾನು ನಾನ್ ವೆಜ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಸೊ ಪ್ಲೀಸ್ ನೋಡೋಕ್ಕೆ ಹೋಗಬೇಡಿ. ವೆಜಿಟೇರಿಯನ್ಸ್ಗೆ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಇಲ್ಲಿ ನಾನು ಚಿಕನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ ಕೌಚ್ ವಾಸನೆ ಹೋಗೋವರೆಗೂ ನಾನು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊತೀನಿ. ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಸ್ಮೆಲ್ ಬರುತ್ತೆ ಆ್ಯಂಡ್ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ. ನಾನು ಹೀಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡಿ ಪಾತ್ರೆನ ತೊಳೆಯೋಕೆ ಕೊಟ್ಬಿಡ್ತೀನಿ. ನಮ್ಮ ಚಿಕ್ಕಮ್ಮ ಇಲ್ಲಿ ಚಿಕನ್ ಸಾರನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಫಸ್ಟು ಎಣ್ಣೆ ಹಾಕಿ ಹುರ್ಕೋಬೇಕು. ಹುರ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಹೀಗೆ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊತಾರೆ ನಮ್ಮ ಚಿಕ್ಕಮ್ಮ. ತಣ್ಣಗೆ ಹಾಕೋಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಗ್ರೈಂಡರ್ಗೆ ಹಾಕೋತಾರೆ. ನಮ್ಮ ಮನೇಲಿ ಇದು ಸ್ಟೇಪಲ್ ಫುಡ್. ಗೀ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ, ಮತ್ತು ಒಂದು ಚಿಕನ್ ಗ್ರೇವಿ, ಆಮೇಲೆ ಈ ಒಂದು ಚಿಕನ್ ಸಾಂಬಾರ್ ಈಸ್ ಅ ರೊಟೀನ್ ಫುಡ್. ವಾರದಲ್ಲಿ ಒಂದು 2-3 ಸತಿ ಇದ್ದೇ ಇರುತ್ತೆ. ರುಬ್ಬಕ್ಕೆ ಹಾಕ್ಕೊಂಡ್ರಲ್ಲ, ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ಫುಲ್ ನುಣ್ಣಗೆ ರುಬ್ಕೋಬೇಕು, ಯಾಕಂದರೆ ಮಸಾಲ ಬಾಯಿಗೆ ತರ್ತರಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗೆ ರುಬ್ಕೋತಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಕ್ಚುಲಿ ಕುಟಾಣಿಲಿ ಕುಟ್ಟಿ ಪುಡಿ ಮಾಡಿಕೊಂಡ್ರು ನಮ್ಮ ಚಿಕ್ಕಮ್ಮ, ಬಿಕಾಸ್ ಚೆನ್ನಾಗಿರುತ್ತೆ ಬಾಯಿಗೆ, ಮತ್ತು ಅರೋಮಾ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಿಂಗೆ ಮಾಡ್ಕೊಂಡ್ರೇ ಒಳ್ಳೆಯದು. ಇವಾಗ ರೆಡಿಮೇಡಲ್ಲಿ ಸಖತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಆ ರೀಸನ್ಗೋಸ್ಕರ. ಕುಕ್ಕರ್ನಲ್ಲಿ ಚಿಕನ್ ಹಾಕಿ, ಉಪ್ಪಾಕಿ, ಅರಿಶಿನದ ಪುಡಿ ಹಾಕಿ, ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಸುಂಡಿಸ್ಕೊತಾರೆ ಚೆನ್ನಾಗಿ. ಇದೇನು ಸುಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ಒಂದು 5 ನಿಮಿಷ ಆಗಾದಮೇಲೆ ಮಸಾಲ ಹಾಕ್ತಾರೆ. ಮಸಾಲಾಗೆ ನಮ್ಮ ಚಿಕ್ಕಮ್ಮ ಮಸಾಲ ಹಾಕಿ ನೀರು ತುಂಬಿಸ್ಕೊಂಡಾದಮೇಲೆ ಇನ್ನೊಂದು ಸತಿ ಮಿಕ್ಸಿ ಗ್ರೈಂಡರ್ಗೆ ಪುದೀನ, ಕೊತ್ತಂಬರಿ ಮತ್ತು ಟೊಮ್ಯಾಟೊ ಹಾಕಿ ರುಬ್ಕೊಂಡಿದ್ರು. ಈಗ ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಇದಕ್ಕೆ ನೀರು ಎಷ್ಟು ಹೆಚ್ಚಿಸ್ಕೋಬೇಕೋ ಅಷ್ಟು ಹೆಚ್ಚಿಸ್ಕೊಂಡು ಚೆನ್ನಾಗಿ ಉಪ್ಪಾಕಿ ಚೆನ್ನಾಗಿ ಕುದಿಸ್ತಾರೆ. ಹತ್ತತ್ರ ಒಂದು 20 ನಿಮಿಷ ಚೆನ್ನಾಗಿ ಕುದಿಸ್ತಾರೆ. ಸಖತ್ತಾಗುತ್ತೆ ಈ ಚಿಕನ್ ಸಾರು. ನಮ್ಮನೆ ಸ್ಟೇಪಲ್ ಫುಡ್ ಆಸ್ ಯೂಶುವಲ್. ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಹೇಗೆ ನಡೆಯುತ್ತೆ ಅಂತ ನೋಡಿ ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ವೆಡ್ನಸ್ಡೇ, ಅದಕ್ಕೆ ಹ್ಯೂಮನ್ ರೈಟ್ಸ್ ವರ್ಸಸ್ ಬಿಸ್ನೆಸ್ಸಾ? ಎಷ್ಟು ನೀಟಾಗೈತು, ಎಷ್ಟು ಚೆನ್ನಾಗಿ ನೀನು ಬರೀ. ನಾನು ಬರ್ದಿ ದಬಾಕಿ ಡಿಗ್ರಿ ಮುಗಿಸಿದ್ದೀನಿ. ನೋಡು, ಇಷ್ಟು ದಿನ ಏನು ಮಾಡ್ತಿದ್ದೆ ಕಂದ? ಇಷ್ಟು ದಿನ ಏನು ಮಾಡ್ತಿದ್ದೆ ಕಂದ? ನಂದು ಕಳ್ಸು, ನಾನು ಅದನ್ನು ಪಕ್ಕದಲ್ಲಿ ಹಾಕ್ತೀನಿ ಆಯ್ತಾ? ಇಷ್ಟು ದಿನ ಏನು ಮಾಡ್ತಿದ್ದೆ? ನಾನು ನಮ್ಮ ಅಮ್ಮನ ಸೇವೆ ಮಾಡ್ತಿದ್ದೆ. ತಾಯಿ ಸೇವೆ ಮಾಡ್ತಾ ಭೀಮ ಮತ್ತೆ ಅಂದಿರುತ್ತೆ ತೋರಿಸಿ. ಮಮ್ಮಿ ಅದಕ್ಕೆ ಇದಾಗುತ್ತಲ್ಲ, ಒಂದು ನಿಮಿಷ. ಊರಿಂದ ಏನಿದು? ಇದೇನು ಇದು? ತೊಗರಿಕಾಯಿ. ಯಾವ ಊರವರು? ಭೀಮಮ್ಮ, ನಿಮ್ಮ ಊರು ಯಾವುದು? ಗುಲ್ಬರ್ಗದಿಂದ ತಂದಿದ್ದಾರೆ ನಮ್ಮ ಭೀಮಮ್ಮ ಆಂಟಿ. ನಮಗೋಸ್ಕರ ತುಂಬಾ ಒಳ್ಳೆಯವರು ನಮ್ಮ ಆಂಟಿ ಮಾತ್ರ. ಎಷ್ಟು ಒಂದು ಚೀಲ ತುಂಬ ಕಡಲೆ ಗಿಡ ತಂದು ಕೊಟ್ಟವ್ರೆ. ನಂಗೆ ನೆನಪಿರಂಗೆ ತಾತ ಇದನ್ನು ತಿನ್ನೋದು ಅಲ್ವಾ? ಹಾಸನಲ್ಲಿ. ಬಟ್ ನಾನು ತಿಂದಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಂ, ಮಾಡಿದ್ಯಪ್ಪ? ಮುಚ್ಚಿ ನೋಡಿ, ಮುತ್ತಿಯ ಈ ಮುಚ್ಚಿ ನೋಡಿ, ಮುಚ್ಚಿನ ಛೀ ಗಜ್ಜ ಬಿಡ್ಕ. ಕರೆಕ್ಟ್ ಒಂದು ಇದು ಕೊಡೆ. ಏನು? ಫೇಸ್ ಮಾಸ್ಕ್. ಗೆಟ್ ಮೀ, ಗಿವ್ ಮೀ ಇದು ಒನ್, ಟೇಕ್ ಮಿ ಟು ಮಾರ್ನಿಂಗ್ ಬಿರಿಯಾನಿ, ಇಲ್ಲ ಗಿವ್ ಮಿ 200 ರೂಪೀಸ್ ಫಾರ್ ಅ ಫೇಸ್ ಮಾಸ್ಕ್. ಏನೇನು ಸ್ವಲ್ಪ ಜೋರಾಗಿ ಹೇಳು. 100 ರೂಪಾಯಿ ಅಕೌಂಟ್. 100 ರೂಪಾಯಿ ಅಕೌಂಟ್ ನೋಡಿ ಬ್ಯಾಲೆನ್ಸ್. ಬ್ಲರ್ ಮಾಡು. ಒಂದು ವಾರದ ಮುಂಚೆ ಎಷ್ಟಿತ್ತು ನೋಡು. ಎಷ್ಟು? 8. ಹಾಂ, ಈಗ 20 ರೂಪಾಯಿ ಇಟ್ಕೊಂಡಿದ್ಯಾ? ಅಯ್ಯೋ, ನಾನೇ ಸಾವುಕಾರಿ ಕಣೋ. ಎಷ್ಟು ಇಟ್ಕೊಂಡಿದ್ದೀನಿ ಹೇಳಿ? ನಾನು 100 ರೂಪಾಯಿ ಇಟ್ಕೊಂಡಿದ್ದೀನಿ. ನಿಂಗೆ 20 ರೂಪಾಯಿ ಕೊಡಲ್ವಾ? ಕೊಡ್ತೀನಿ. ಅದಕ್ಕಿಂತ ಒಂದು ವಾರದ ಮುಂಚೆ ನೋಡು 11,000. ರಿಚ್ಚು. ಅದಕ್ಕಿಂತ ಒಂದು ವಾರದ ಮುಂಚೆ 18,000, 19,000. ಕ್ರೇಜಿ. ಅದಕ್ಕಿಂತ ಮುಂಚೆ 40,000.
ಯಾರು ಕಣ್ಣು ಬಿದ್ದೋಗ್ಬಿಟ್ಟಿದ್ದೇನೆ. ನಜರ್ ನಜರ್. ಆಮೇಲೆ ಪೊಂಗಲ್ ಮಾಡಿದ್ರೆ ಮೊಸರು ಬಜ್ಜಿ ಈಗ ಇದನ್ನ ವ್ಲಾಗಲ್ಲಿ ಹಾಕ್ತೀನಿ, ನಿಂಗೆ ಜಾಸ್ತಿ ದುಡ್ಡು ಬರುತ್ತೆ. 20 ರೂಪಾಯಿಗೆ ಬಂದಿದೆ. ಇದರ ಕಥೆ ಹೇಳ್ತೀನಿ. ತಾಯಿಗೆ ಮೋಸ ಮಾಡಿದ ಬೆಳೆಸಿರೋದು ಆಂಟಿ ಅದು. ಥ್ಯಾಂಕ್ ಯು ಆಂಟಿ. ನಮ್ಮ ತಾತ ತರೋರು ನಾವು ತಿನ್ನುವು, ಇವಾಗ ಎಷ್ಟೋ ವರ್ಷ ಆದ್ಮೇಲೆ ತಂದಿರೋ ತರ ನಮ್ಗೆ. ಇಲ್ಲಿ ಗೀ ರೈಸ್ ಕೊತ ಅಂತ ಕುದೀತಾ ಇದೆ. ಮಾಡ್ಕೊಂಡು ತಿಂದು ಮಲಗೋದು ಅಷ್ಟೇ ಅಷ್ಟೇ, ಇಷ್ಟೇ ಲೈಫು, ಇನ್ನೇನಿಲ್ಲ. ಚೆನ್ನಾಗಿ ದುಡಿ, ತಿನ್ನು, ಮಲಗು, ಹಂಚು ಅಷ್ಟೇ. ಹೌದಾ ಆಂಟಿ? ಥ್ಯಾಂಕ್ ಯು. ಕಲ್ತಿದ್ದೀನಿ. ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಜಾಸ್ತಿ ನಂಗೆ ಕಲ್ಸಿರೋದು, ನಮ್ಮ ಅಮ್ಮಂಗಿಂತ. ಕೇಳಿಸ್ಕೊಂಡ್ರಲ್ಲ ನಮ್ಮ ಭೀಮಮ್ಮ ಆಂಟಿ ನನಗೆ ಹೇಳಿದ್ದು ಅಡುಗೆ ಮಾಡೋದು ಚೆನ್ನಾಗಿ ಕಲ್ತಿದ್ಯಾ ಅಂತ. ಆ್ಯಕ್ಚುಲಿ ಅದಕ್ಕೆ ರೀಸನು ಅಜ್ಜಿ, ಚಿಕ್ಕಮ್ಮ ಮತ್ತು ಅತ್ತೆ. ಅವ್ರು ಅಡುಗೆ ಮಾಡೋದು ನೋಡಿದ್ರೆ ಎಂಥವ್ರಿಗಾದ್ರೂ ಒಂದು ಇನ್ಸ್ಪಿರೇಷನ್ ಬಂದೇ ಬರುತ್ತೆ, ಕಲಿಬೇಕು ಅಂತ. ನಮ್ಮ ಮನೇಲಿ ಇವ್ರುಗಳನ್ನ ನೋಡಿನೇ ನಾನು ಅಡುಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ನನಗೆ ಜಾಸ್ತಿ ಬಂದಿದ್ದು. ಸೊ ಕಲ್ತಿದ್ದೀನಿ ಅಂದಾಜು ಚೆನ್ನಾಗಿ ಮಾಡೋ ಹಂಗೆ. ಸೊ ಇದು ಗೀ ರೈಸ್ ರೆಸಿಪಿ. ಎಣ್ಣೆ ತುಪ್ಪ ಕಾಯಕ್ಕೆ ಹಾಕ್ಬಿಟ್ಟು ಪಲಾವ್ ಸಾಮಾನೆಲ್ಲನೂ ಹಾಕಿ, ಅದ್ರಲ್ಲಿ ಚಕ್ಕೆ ಲವಂಗ ಇದ್ದೇ ಇರುತ್ತೆ, ಅದನ್ನೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಆಮೇಲೆ ಜಜ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಕ್ಸ್ಟ್ರಾ ಬೆಳ್ಳುಳ್ಳಿ ಮತ್ತು ಕಟ್ ಚಿಲ್ಲೀಸ್ ಹಾಕ್ತೆ. ಬೇಕು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದ್ರೆ ನಂಗೆ ಸಖತ್ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಹಾಗೆ ಹಾಕ್ಕೊಂಡ್ವಿ. ಅದಾದಮೇಲೆ ನಾನು 2 ಪ್ರೊಸೀಜರ್ ಗೀ ರೈಸ್ಗೆ ಎಕ್ಸ್ಟ್ರಾ ಮಾಡ್ತೀನಿ. ಏನಂದರೆ 1 ಕಪ್ಪು ಮೊಸರು, ಅದೇ 1 ಕಪ್ಪು ಇಲ್ಲಿ ಲೋಟದಲ್ಲಿ ಯೂಸ್ ಮಾಡಿದ್ದೀನಿ, ಬಟ್ ಕಪ್ ಲೆಕ್ಕದಲ್ಲಿ ತೊಗೋಬೇಕು. ಮೊಸರು ಹಾಕಿದ ತಕ್ಷಣ ಪುದೀನ ಹಾಕಾದ್ಮೇಲೆ ಹಾಲು, 1 ಕಪ್ಪು ಮೊಸರು ಮತ್ತು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೀರು ಹೆಚ್ಚಿಸ್ಕೊಂಡು ಅಕ್ಕಿ ಎಷ್ಟು ಲೋಟ ಹಾಕ್ಕೋತೀವಿ ಅಷ್ಟಕ್ಕೆ ಅಳತೆಯಲ್ಲಿ ನೀರನ್ನ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಎಲ್ಲ ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಫಸ್ಟೇ ಮುಚ್ಚಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಕುದ್ದಿದೆ ಮತ್ತು ಇದೆಲ್ಲ ಏನೋ ಹೊಂದ್ಕೊಂಡಿದೆ ಅನ್ನೋ ಟೈಮಲ್ಲಿ ನಾನು ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಕುದ್ಸಕ್ಕೆ ಬಿಡ್ತೀನಿ. ಕುದ್ಸಕ್ಕೆ ಬಿಟ್ಟಾಗಾದ್ಮೇಲೆ ಕೊತ್ತಂಬರಿ ಹಾಕ್ತೀನಿ. ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಮೇಲೆ ಕೊತ್ತಂಬರಿ ಹಂಚು ಉದುರಿಸೋದು. ಎಲ್ಲರೂ ಪ್ಲೇನ್ ಗೀ ರೈಸ್ ಮಾಡ್ಕೊಂಡು ತಿಂತಾರೆ, ಬಟ್ ನಮ್ಮ ಮನೇಲಿ ಈ ಥರ ಮಾಡ್ತೀವಿ, ನಮಗೆ ತುಂಬ ಇಷ್ಟ ಈ ಥರ. ಆಮೇಲೆ ಪುದೀನ ಕೂಡ ನಾವು ಚಾಪ್ ಮಾಡಿರಲ್ಲ, ಅದು ಎಲೆ ಹೆಂಗಿರುತ್ತೆ ಹಾಗೆ ಹಾಕ್ಕೊತೀವಿ, ಸಖತ್ತಾಗಿರುತ್ತೆ. ಸೊ ನಮ್ಮ ಮನೆಯ ದಿ ಮೋಸ್ಟ್ ಫೇವ್ರೆಟ್ ಚಿಕನ್ ರೆಸಿಪಿ ಇದು. ನನ್ನ ಲೈಫಲ್ಲೇ ಸ್ಪೆಷಲ್ ಪರ್ಸನ್ನು ಅವರು ನನಗೆ ಈ ರೆಸಿಪಿ ಕೊಟ್ಟಿದ್ದು ನೆಕ್ಸ್ಟ್ ಲೆವೆಲ್. ನಮ್ಮ ಮನೇಲಿ ವಾರದಲ್ಲಿ ಒಂದು 4-5 ಸತಿ ಮಾಡ್ಕೊಂಡು ತಿಂದ್ಬಿಟ್ಟಿದ್ದೀವಿ. ಇವಾಗ ನಾನಿಲ್ಲಿ ಮ್ಯಾರಿನೇಷನ್ ಪ್ರೊಸೀಜರ್ ಮಾಡ್ತಾ ಇರೋದು. ಚಿಕನ್ಗೆ ಉಪ್ಪು ಮತ್ತು ಅರಿಶಿನದ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡ್ತೀನಿ. ಇಟ್ಟಾದಮೇಲೆ ಹಿಯರ್ ಕಮ್ಸ್ ದ ಮ್ಯಾನ್ ಆಫ್ ದಿಸ್ ರೆಸಿಪಿ, ಅದು ಮ್ಯಾನ್ ಆಫ್ ದ ಮ್ಯಾಚ್ ಅಂತಾರಲ್ಲ ಆ ಥರ. ಈ ಒಂದು ಚಿಕನ್ಗೆ ಬೇಕಾಗಿರೋ ಮೇನ್ ರೆಸಿಪೀಸ್ ಇದು. ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಮಣ್ಕಟ್ಟಿದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ರುಬ್ಬೋದು ಹೆಂಗೆ ಅಂದರೆ ಮಿಲ್ಲಲ್ಲಿ ನುಣ್ಣಗೆ ರುಬ್ತಾರೆ ಗೊತ್ತಾ. ಇವಾಗ ಮಸಾಲ ಪುಡಿ ಅಥವಾ ಸಾಂಬಾರು ಪುಡಿ ಮಾಡೋಕ್ಕೆ ಕೊಟ್ಟರೆ ಎಷ್ಟು ನುಣ್ಣಗೆ ರುಬ್ಕೊತಾರೋ ಆ ಥರ ನುಣ್ಣಗೆ ಮನೇಲೇ ರುಬ್ಬಬೇಕು. ಇವಾಗ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಫಸ್ಟು ಇದನ್ನೆಲ್ಲ ಒಂದು 3 ತಿಂಗಳಿಗೆ ಬೇಕಾಗಷ್ಟು ಮಾಡಿಟ್ಕೊಂಬಿಡೋಣ. ಬಿಕಾಸ್ ನಮ್ಮ ಮನೇಲಿ ಇದು ರಿಪೀಟ್ ಓಡ್ತಾನೆ ಇದೆ. ಅದಕ್ಕೋಸ್ಕರ ನಾನು ಎಷ್ಟು ಟ್ರೈ ಮಾಡ್ತೀನಿ ಅಂದರೆ ಅದನ್ನು ಫುಲ್ ನುಣ್ಣಗೆ ಮಾಡ್ಕೊಳ್ಳೋಕ್ಕೆ ಅಷ್ಟು ಟ್ರೈ ಮಾಡಿ ರಿವರ್ಸರೆಲ್ಲ ರುಬ್ತೀನಿ, ಹೇಗೋ ಆಗುತ್ತದೋ. ಆಮೇಲೆ ನಾನ್ ಸ್ಟಿಕ್ ಪಾತ್ರೆ ಇಟ್ಕೋಬೇಕು, ಬಿಕಾಸ್ ಇದು ಬೇಗ ಸ್ಟಿಕ್ ಆಗುತ್ತೆ. ಇಲ್ಲಿಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿರೋದು ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಕರಿಬೇವು ಹಾಕಿದೆ. ಕರಿಬೇವು ಜಾಸ್ತಿ ಹಾಕಿದ್ರೆ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಇರುತ್ತೆ, ಅಷ್ಟು ಚೆನ್ನಾಗಿತ್ತು. ಅದು ಚೆನ್ನಾಗಿ ಬೆಂದಾದಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ತೀನಿ. ನೀರು ಬಿಟ್ಕೋಬಾರ್ದು ಯಾವುದೇ ಕಾರಣಕ್ಕೂ ಮ್ಯಾರಿನೇಷನಲ್ಲಿ, ಬಟ್ ನಂದು ಸ್ವಲ್ಪ ಬಿಡ್ಕೊಂಡಿತ್ತು. ನಾನು ಚಿಕನ್ನ ನೀಟಾಗಿ ಹಿಂಡಿ ತೆಗ್ದಿಲ್ಲ, ಅದಕ್ಕೋಸ್ಕರ ಹೀಗೆ ಸುಂಡ್ತಾ ಇದೆ, ಚೆನ್ನಾಗಿ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಒಂದು 20 ನಿಮಿಷ ಹಾಗೆ ಸುಂಡಿಸ್ತೀನಿ ಚಿಕನ್ನ, ಬರೀ ಈರುಳ್ಳಿ ಮತ್ತು ಕರಿಬೇವಲ್ಲಿ. ಅದಾದಮೇಲೆ ನೋಡ್ಕೊಂಡು ಈ ಮಸಾಲ ಪೌಡ್ರ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ.
ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಜಸ್ಟು ಲೈಕ್ ಒಂದು ಗೀ ರೋಸ್ಟ್ ಥರ ಅನಿಸುತ್ತೆ. ಪ್ರಾನ್ಸಲ್ಲೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಾಡ್ತೀನಿ. ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇದು ಮಾತ್ರ. ನನಗೆ ನನ್ನ ತಮ್ಮಂಗೆ ನಮ್ಮ ಚಿಕ್ಕಮ್ಮಂಗೆ ಮತ್ತು ಮಕ್ಕಳಿಗೆಲ್ಲ ಎಷ್ಟಿಷ್ಟ ಆಗಿದೆ ಅಂದರೆ ಸಖತ್ ಇಷ್ಟ ಆಗಿದೆ. ಆಮೇಲೆ ಟೊಮ್ಯಾಟೊ ಪ್ಯೂರಿ ಹಾಕ್ತೀನಿ, ಹುಳಿ ಎಲ್ಲ ನೀಟಾಗಿ ಹೊಂದ್ಕೊಳ್ಳಿ ಅಂತ. ಸಖತ್ತಾಗಿರುತ್ತೆ ಮಾತ್ರ. ಇದನ್ನು ತಿನ್ನಬೇಕು. ಈ ಮಾಡ್ಕೊಂಡು ತಿಂದು ಕಮೆಂಟ್ಸ್ನಲ್ಲಿ ಹೇಳಿ ಇಷ್ಟ ಆದರೆ. ಅದೇನೋ ಗೊತ್ತಿಲ್ಲ, ಕೋಳಿ ಕಾಲಂದ್ರೆ ನನಗೆ ತುಂಬ ಇಷ್ಟ. ತಿನ್ನಬಾರ್ದು ಅಂತಾರೆ, ಬಟ್ ನಾನು ತಿಂತೀನಿ. ಗೀ ರೈಸು, ಚಿಕನ್ ಗ್ರೇವಿ, ಚಿಕನ್ ಸಾರು ಮಾಡಿಕೊಂಡು ಬ್ಯಾಟಿಂಗ್ ಮಾಡಿ ತಿರ್ಗಾ ಸಂಜೆವರೆಗೂ ನಿದ್ದೆ ಮಾಡಿ ಎದ್ದು ತಿರ್ಗಾ ಇದೇ ಊಟ ಅಂತ ತಿಂದು ವಾಕ್ ಹೋದ್ವಿ. ವಾಕ್ ಹೋಗಿದ್ದು ನಮಗೆ ರಾಬಿಡಿಗೆ ಹೋಗೋಣ ಅಂತ ಅನ್ನಿಸ್ತು. ವಿಜಯನಗರಲ್ಲಿ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಚಾಕೋ ಬ್ರೌನಿ ತಿಂದ್ಕೊಂಡು ವಾಪಸ್ ಮನೆಗೆ ಬಂದು ತಾಚಿ ಮಾಡಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.